ಮಾತು. ಇನ್ಫ್ಯಾಕ್ಟ್ ಇವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನ ಚರ್ಚೆಗೆ ಒಳಪಡಿಸಬೇಕು ಅನ್ನೋ ನಿರ್ಧಾರ ಬಹುತೇಕ ಇವತ್ತು ಮಧ್ಯಾಹ್ನದವರೆಗೂ ಇತ್ತು. ಆದ್ರೆ ರಾಜ್ಯದಲ್ಲಿ ಆದ ಮತ್ತೊಂದು ಘಟನೆ, ಹಿಂದೆ ನಾವು 2 ದಿನಗಳ ಕಾಲ ಸತತವಾಗಿ ಪೌರಾಯುಕ್ತೆ, ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರ ಮೇಲೆ ಆದಂತಹ ಧಮಕಿ ದಬ್ಬಾಳಿಕೆ ಈ ವಿಚಾರವನ್ನ ಚರ್ಚೆಗೆ ಒಳಪಡಿಸಿದ್ವಿ. ಈ ದಿನದವರೆಗೂ ಕೂಡ ಅರೆಸ್ಟ್ ಆಗಲಿಲ್ಲ ರಾಜೀವ್ ಗೌಡ್ರದ್ದು. ಅಲ್ಲಿ ಮುಗೀತಾ ಅಂತ ನೋಡಿದ್ರೆ ವರುಣಾ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗೆ ಮೇಲೆ ಇದೇ ರೀತಿಯಲ್ಲಿ ಧಮಕಿ ದಬ್ಬಾಳಿಕೆ ಆದ ಪ್ರಕರಣ ವರದಿಯಾಯಿತು. ಅದನ್ನ ಕೂಡ ಚರ್ಚೆಗೆ ಒಳಪಡಿಸಿದ್ವಿ. ಸರಿ ಹೋಯ್ತಾ ವ್ಯವಸ್ಥೆ ಅಂದ್ರೆ ಇನ್ನೂ ಇಲ್ಲ. ಈಗ ಒಂದ್ ಸ್ಟೆಪ್ ಮೇಲ್ ಹೋಗಿದೆ. ಶಾಸಕಿ, ಜನಪ್ರತಿನಿಧಿ ಶಾಸಕಿ ಮರಳು ದಂಧೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆಕೆ ಮನೆಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಗೂಂಡಾಗಳು. ಅಲ್ಲಿಗೆ ರಾಜ್ಯದಲ್ಲಿ ಈ ಗೂಂಡಾ ಸಂಸ್ಕೃತಿ ಅನ್ನೋದು ನ್ಯೂ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆಯಾ? ಕೇವಲ ಇಷ್ಟು ಮಾತ್ರ ಅಲ್ಲ, ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣವಾಗ್ತಾ ಇರೋದು ಎಂತೆಂತ ಆರೋಪಗಳು ಬರ್ತಾ ಇದೆ ನೋಡಿ. ಸಚಿವರೊಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ತಿದೆಯಾ? ಸ್ಟ್ಯಾಂಡರ್ಡ್ ಉತ್ತರ ಬರ್ತಾ ಇದೆ. ಕ್ರಮದ್ದು ಉತ್ತರ ಹುಡುಕೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಚ್ಛವಾಗಿದೆ ಅನ್ನೋ ನಂಬಿಕೆ ಇಡೋಣ ಅಂತಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಒಬ್ಬರ ಮೇಲೆ ಬರ್ಬಾದ ಆರೋಪ ಬಂದುಬಿಟ್ಟಿದೆ. ತನಿಖೆ ಆಗ್ಲಿ, ನಾವು ಕನ್ಕ್ಲೂಷನ್ ಬರೋದು ಬೇಡ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿರುವ ಉನ್ನತ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಆರೋಪ ಬರ್ತಾ ಇರೋದೇ ಆ ಪರಿಸ್ಥಿತಿ, ವ್ಯವಸ್ಥೆ ಹೇಗಿದೆ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಇದಕ್ಕೂ ಉತ್ತರ ಕಂಡುಕೊಳ್ಳೋದು ಬಾಕಿ ಇದೆ. ರಾಜಕೀಯ ನಾಯಕರು ಪುಡಾರಿಗಳಾಗ್ತಿದ್ದಾರೆ. ಬಳ್ಳಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಜೀವ್ ಗೌಡ ಪ್ರಕರಣದಲ್ಲೂ ಆಗಿರೋದಿದೇನೆ. ಅಲ್ಲಿಗೆ ಈ ಕಾನೂನಿನ ದಾರಿಯನ್ನ ಬಿಟ್ಟು ಪಕ್ಕದ ದಾರಿಯಲ್ಲಿ ನಡೆಯುವವರಿಗೆ ಒಂದು ರೆಡ್ ಕಾರ್ಪೆಟ್ ಹಾಕುವ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆಯಾ? ಎಲ್ಲಾ ವಿಚಾರಗಳು ಪ್ರತ್ಯೇಕ ಅನಿಸಿದ್ರೂ ಕೂಡ ಅದೊಂದು ಕಲ್ಚರ್ ಇದೆಯಲ್ಲ, ಗೂಂಡಾಗಿರಿಯ ಕಲ್ಚರ್, ಅದು ನಮ್ಮ ರಾಜ್ಯದಲ್ಲಿ ನ್ಯೂ ನಾರ್ಮಲ್ ಆಗ್ಬಿಟ್ಟಿದೆಯಾ? ಈ ವಿಚಾರವನ್ನ ಚರ್ಚೆ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಹೀಗಾಗಿ ಬ್ಯಾಲೆಟ್ ಪೇಪರ್ ನಾಳೆ ಡಿಸ್ಕಸ್ ಮಾಡಬಹುದು. ಬ್ಯಾಲೆಟ್ ಇವಿಎಂ ನಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ಮೇಲೆ ನಮ್ಮ ರಾಜ್ಯವನ್ನ ಒಂದು ಕ್ಲೀನ್ ಸೊಸೈಟಿ ಮಾಡಲಿ ಅನ್ನೋ ಆಶೋತ್ತರವನ್ನ ನಾವೇನು ಮತದಾರರಾಗಿ ಇಟ್ಕೊಂಡಿದೀವಿ, ಅದನ್ನ ಈಡೇರಿಸುವಲ್ಲಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಬಿಜೆಪಿ ಕಡೆಯಿಂದ ಉತ್ಕರ್ಷ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ದೇವರಾಜ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಅನುಮತಿಯನ್ನ ಪಡ್ಕೊಳ್ತಾ ಮೊದಲದಾಗಿ ನನಗೆ ಜೆಡಿಎಸ್ ಶಾಸಕರಾದ ಕರೆಮ್ಮ ನಾಯಕ್ ಅವರ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರನ್ನ ಮಾತನಾಡಿಸಿ ನನ್ನ ಪ್ಯಾನಲ್ಗೆ ಬರ್ತೀನಿ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ ಮೇಡಮ್, ನಮಸ್ತೆ. ತಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ತಮಗೆ ಧಮಕಿ ದಬ್ಬಾಳಿಕೆ ಹಾಕೋ ಪ್ರಯತ್ನ, ನಿಮ್ಮ ಕಂಪ್ಲೇಂಟ್ ಕಾಪಿಯನ್ನ ಕೂಡ ನಾನು ನೋಡಿದೆ ಮೇಡಮ್. ಯಾರ ಹೆಸರು ಕೂಡ ನೀವು ಉಲ್ಲೇಖ ಮಾಡಿಲ್ಲ. ನಿಮಗೆ ಗೊತ್ತಾ ಯಾರು ಇವರೆಲ್ಲ ಅಂತ? ಇಲ್ಲ, ಕಂಪ್ಲೇಂಟ್ ಅಲ್ಲಿ ನಾನು ಕಂಪ್ಲೇಂಟ್ ಮಾಡಿಲ್ಲ, ನಮ್ಮ ಮುಖಂಡರುಗಳು ಕಂಪ್ಲೇಂಟ್ ಮಾಡ್ಯಾರಲ್ಲಿ. ಅಂದ್ರೆ ನೀವು ಮಾತಾಡ್ತಿದ್ದೀನಿ. ಹಾ ಸರ್, ಅದು ನಮ್ಮವರು ಎಲ್ಲ ಅದು ಕಂಪ್ಲೇಂಟ್ ಅವ್ರ ನೇಮ್ ಕೂಡ ಉಲ್ಲೇಖ ಆಗ್ಯದ್ರಿ ಮೇಡಮ್. ಇಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮಲ್ಲಿ ಕೃಷ್ಣಾ ನದಿ ತೀರದಲ್ಲಿ ನಮ್ ದೇವದುರ್ಗ ಇರೋದ್ರಿಂದ ಅತಿ ಹೆಚ್ಚು ಇಲ್ಲಿ ಮರಳು ಸಂಗ್ರಹ ಮೊದ್ಲಿಂದ ಕೂಡ ಆಗ್ತದ. ಅದನ್ನ ಸರಿಯಾಗಿ ಅದು ಒಂದು ಕಾನೂನು ಬಾಹಿರವಾಗಿ ಕೂಡ ಮರಳೆಲ್ಲ ಬೇರೆ ಕಡೆಗೆ ಸಾಗಿಸಂತದ್ದು ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ಬೆಳಕಿಗೆ ಬಂದವು. ಆದ್ರೂ ಕೂಡ ನಾವು ಅದನ್ನ ತಡೆಗಟ್ಟಬೇಕು ಅನ್ನೋಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋದ್ರಿಂದ ಹಂಗಾಗಿ ಇಲ್ಲಿ ನಮಗ ಇಂತ ಕರೆಗಳು, ಇಂತ ಒಂದು ಬೆದರಿಕೆಗಳು ಸರ್ವೇ ಸಾಮಾನ್ಯ ಆಗ್ಯದ. ಇದನ್ನ ನಾವು ಕೂಡ ಎತ್ತಿಸ್ತೀವಿ. ನಮ್ಮ ಕ್ಷೇತ್ರದ ಜನರಿಗೆ ಕೂಡ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಆದ್ರೆ ಮೇಡಮ್. ಕ್ಷಮೆ ಇರ್ಲಿ ಮೇಡಮ್, ಸರ್ವೇ ಸಾಮಾನ್ಯ ಅಂತ ಒಪ್ಕೊಂಡು ಸುಮ್ನೆ ಕೂರ್ಲಿಕ್ಕೆ ಸಾಧ್ಯನಾ ಅಂತ? ತಾವು ಒಬ್ಬ ಜನಪ್ರತಿನಿಧಿ, ಈ ಹೋರಾಟಗಾರರಿಗೆ ಇದು ಕಾಮನ್ ಏನು ಧಮಕಿ ದಬ್ಬಾಳಿಕೆ. ಒಬ್ಬ ಜನಪ್ರತಿನಿಧಿ ಮೇಲೆ ಕೂಡ ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಧಮಕಿ ಹಾಕ್ತಾರೆ ಅಂತಂದ್ರೆ ಈ ಕಾನೂನಿನ ಭಯ, ಹಿಂಗೆಲ್ಲಾ ಮಾಡಿದ್ರೆ ಇದ್ರ ಪರಿಣಾಮ ಏನಾಗಬಹುದು, ನಮಗ್ ಶಿಕ್ಷೆ ಆಗಬಹುದು, ಇದ್ರ ಭಯ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಗೂಂಡಾಗಳು ಅಂತ. ಅಲ್ಲ, ಕಾನೂನಿನ ಭಯ ಅವ್ರಿಗಿತ್ತಂದ್ರೆ ಪೊಲೀಸರು ಎದುರುಗಡೆನೆ ಅವರು ಪ್ರಶ್ನೆ ಮಾಡ್ತಾರ. ಏನಕ್ಕೆ ನಾವು
ಮರಳು ತೆಗಿಬಾರ್ದು, ನಿಮ್ಗೇನ್ ತೊಂದ್ರೆ, ನಿಮ್ ಕಾರ್ಯಕರ್ತರ ಮುಖಂಡ್ರು ಎದಕ್ ತಡಿತಾರ, ನೀವ್ ಎದಕ್ ತಡಿತೀರಿ ಅಂತೇಳಿ ಪೊಲೀಸರ ಎದುರುಗಡೆ ಅವರು ಮತ್ತೆ ಕೇಳ್ತಾರ ಅಂದಾಗ ನಿಜವಾಗ್ಲೂ ಅವ್ರಿಗೆ ಕಾನೂನು ಭಯ ಇಲ್ಲ. ಇದೆಲ್ಲ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗ್ಯದಂತ ಇದಕ್ಕೆಲ್ಲ ಉದಾಹರಣೆ ಅಂದ್ರೆ ದೇವದುರ್ಗ ಅಂತ ಅನಿಸ್ತದ ನೋಡ್ರಿ. ಇಬ್ಬರಿಬ್ರು ಮಹಿಳಾ ಅಧಿಕಾರಿಗಳು ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಒಂದು ಶಿಡ್ಲಘಟ್ಟದಲ್ಲಿ, ಮತ್ತೊಂದ್ ಕಡೆ ವರುಣಾದಲ್ಲಿ. ಇವರು ಕೂಡ ನಿಮ್ಮಂತೆಯೇ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳು ಮೇಡಮ್. ಮಹಿಳೆಯರು ಅನ್ನೋ ಕಾರಣಕ್ಕೆ ವಿಶೇಷವಾಗಿ ನಾನು ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ. ಅಂದ್ರೆ ಕೆಲಸ ಮಾಡೋರಿಗೆ ಧಮಕಿ ಹಾಕ್ತಿವಿ, ನಾವು ಧಮಕಿ ಹಾಕೊಂಡು ಅಪ್ಸ್ಕಾಂಡ್ ಆಗ್ತೀವಿ, ನಮ್ಮ ಮೇಲೆ ಯಾವುದೇ ರೀತಿ ಕ್ರಮ ಆಗೋದಿಲ್ಲ. ನಿಮ್ ಪ್ರಕರಣದಲ್ಲೂ ನಾನು ಇದನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಹಿಂಗ್ ಮನಸ್ಥಿತಿ ಬರ್ತಿದೆ ಅಂದ್ರೆ ಇವ್ರಿಗೆ ಶ್ರೀರಕ್ಷೆ ಕೊಡ್ತಿರೋರು ಯಾರು? ನೀವ್ ಏನಾದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೀವಿ ಅಂತ ನಿಂತಿರೋರು ಯಾರು ಅಂತ? ಮೇಡಮ್, ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಸರ್ಕಾರದ ಕೈಗೊಂಬೆಗಳಾಗಿ ಅಧಿಕಾರಿಗಳು ವರ್ತನೆ ಮಾಡಿದಾಗ ಇಂತ ಪ್ರಕರಣಗಳು ಸಾಕಷ್ಟು ಒಂದು ಬೆಳಕು ಚೆಲ್ತಾವ. ಅಧಿಕಾರಿಗಳು ಅವ್ರವ್ರ ಕೆಲ್ಸನ ಅವ್ರು ಯಾವುದೇ ಸರ್ಕಾರ ಇರ್ಲಿ ತಮ್ಮ ಕರ್ತವ್ಯನ ತಾವು ಸರಿಯಾಗಿ ನಿಭಾಯಿಸಿದಾಗ ಇಂತ ಒಂದು ಪ್ರಕರಣಗಳಿಗೆ ಒಂದು ಕಡಿವಾಣ ಬ್ರೇಕ್ ಹಾಕ್ಬೋದು. ಆದ್ರೆ ಏನ್ ಮಾಡಕ್ ಆಗೋದಿಲ್ಲ. ಇದೆ ನಾವು ಒಬ್ರು ಈಗ ಫಸ್ಟ್ ಟೈಮ್ ಗೆದ್ದಂತ ಒಬ್ಬ ಶಾಸಕಳ ನಾನು ಅದ್ರಾಗ ರಾಜ್ಯದ ಗಮನ ಸೆಳೆದಂತ ಒಂದು ಉದಾಹರಣೆ ಅದ. ಯಾಕಂದ್ರೆ ನಾವು ಯಾವುದೇ ರಾಜಕಾರಣ ಮನೆತನದಿಂದ ಬಂದಿಲ್ಲ. ನಿಜವಾಗ್ಲೂ ಇಲ್ಲಿ ನಮ್ಮ ದೇವದುರ್ಗದಲ್ಲಿ ಒಂದು ಪ್ರಜಾಪ್ರಭುತ್ವವನ್ನ ಎತ್ತಿಡಿದಂತ ನನ್ನ ದೇವದುರ್ಗ ಜನರಿಗೆ ನ್ಯಾಯ ಕೊಡ್ಬೇಕಂತೇಳಿ ಪ್ರಾಮಾಣಿಕ ಹೋರಾಟ ನಾನು ಮಾಡ್ತೀನಿ. ಯಾಕಂದ್ರೆ ನದಿ ದಂಡೆಯಲ್ಲಿ ಇರಂತ ಒಬ್ಬ ರೈತರು ದಿನನಿತ್ಯ ನೂರಾರು ಫೋನ್ ಕಾಲ್ಗಳು ರಾತ್ರಿ ಆದ್ರ ಸಾಕು, ಏನಮ್ಮ ಉಸುಗೆಲ್ಲ ಮರಳಿನ ಗಾಡಿಗಳು ಓಡಾಡ್ತಾವ, ನಮ್ಗೆಲ್ಲ ತೊಂದ್ರೆ ಆಗ್ತದ, ಬೆಳೆ ನಾಶ ಆಗ್ತದ, ಸಾವು ನೋವುಗಳು ಸಂಭವಿಸ್ತಾವ, ಎಲ್ಲರೂ ಅದೇ ರೀತಿ ಆದ್ರೆ ಹೆಂಗಮ್ಮ ಅಂತೇಳಿ ನನಗೆಲ್ಲ ಫೋನ್ ಕರೆಗಳು ಬಂದಾಗ ಅನಿವಾರ್ಯ ನಾನು ಅದನ್ನ ತಡೆ ಹೊಡೆಯಂತ ಒಂದು ಪ್ರಯತ್ನ ನಾನು ಮಾಡಿರೋದಕ್ಕ ಈಗ ಇಲ್ಲಿ ಉಸಿಗಿನ ಒಂದು ಏನು ದಂಧೆಕೋರ್ರು ಏನದಾರ ಅವರು ನೇರವಾಗಿ ನಮ್ಮ ಮನೆಗ್ ಬಂದು ಇದನ್ನ ಪ್ರಶ್ನೆ ಮಾಡಂತದ್ದು ತಮ್ಮ ಗಮನಕ್ಕ ಬಂದದ್ರಿ ಮೇಡಮ್. ಇದು ಪ್ರಕರಣ ಕೂಡ ಈ ಶ್ರೀದೇವಿ ನಾಯಕ್ ಅವರ ಸಹೋದರ ಶ್ರೀನಿವಾಸ್ ನಾಯಕ್ ಅವರು ಅವ್ರ ಕಡೆ ಅವರು ಅನ್ನೋದು ನಮಗ್ ಸಿಕ್ ಮಾಹಿತಿ. ತಪ್ಪಿದ್ರೆ ತಪ್ಪು ಅಂತ ಹೇಳಿ ಮೇಡಮ್. ಇವ್ರು ಯಾರು? ನಿಜಾನ ಇವ್ರ ಕಡೆಯವರೇ ಬಂದಿದ್ದ? ಅಲ್ಲ, ಈಗ ಶ್ರೀನಿವಾಸ್ ನಾಯಕ್ ಅಂದ್ರೆ ಶ್ರೀದೇವಿ ನಾಯಕ್ ಅವರ ಸ್ವಂತ ಅಣ್ಣನೇ ಅವರು. ಅವರು ಕೂಡ ರಾಜಕೀಯವಾಗಿ ಸಾಕಷ್ಟು ಅವರು ಮೊದ್ಲೆಲ್ಲ ಅವರು ರಾಜಕೀಯವಾಗಿ ಅದ್ರ ಆಳ್ಯಾರ. ಅದೆಲ್ಲ ಅವ್ರ ಅಧಿಕಾರದಾಗಿದ್ದಾಗ ಕಂಟಿನ್ಯೂ ಆಗಿ ಮರಳಿನ ದಂಧೆ ಇದೆಲ್ಲ ನಡೀತಿತ್ತು. ಈಗ ನಾವು ಇದನ್ನ ಬಂದ ಮೇಲೆ ಇದಕ್ಕೆ ಏನಾದ್ರೂ ಒಂದು ಬದಲಾವಣೆ ಮಾಡೋಣ, ಮರಳು ತಡಿಬೇಕು ಅಂತ ನಾನು ಯಾವತ್ತು ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಅಲ್ಲಿ ನಿಯಮಾನುಸಾರವಾಗಿ ಮರಳನ್ನ ನೀವು ತಗೊಳ್ರಿ. ಯಾಕಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಕೂಡ ನಮಗ ಹಣ ಬರಬೇಕು, ಮತ್ತೆ ಅಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕು. ಈಗ ಜನರಿಗೆ ಮರಳಿನ ಅವಶ್ಯಕತೆ ಇರ್ತದ, ಅದನ್ನ ಒಂದು ಪ್ರಕಾರ ಕೊಡ್ಬೇಕು. ಆದ್ರೆ ಇದನ್ನ ರಾತ್ರಿ ಸಾಕಷ್ಟು ನೂರಾರು ಗಾಡಿಗಳು, ಜೆಸಿಪಿಗಳು. ಮೇಡಮ್ ಇವ್ರು ಯಾವ ಪಕ್ಷದವರು ಅಂತ ಹೇಳಿ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ಲ ಮೇಡಮ್, ಅವರು ಈಗ ನಮ್ಮ ಅಲ್ಲಿ ಇವರು ಏನು ಶ್ರೀದೇವಿ ನಾಯಕ್ ಕಾಂಗ್ರೆಸ್ ಪಕ್ಷದವರು, ಅವರಣ್ಣ ಅವರು ಒಂದೇ, ಅವ್ರ ಮನೆಗಿನವರು ಕಾಂಗ್ರೆಸ್ ಇರೋರು. ಇವರೆಲ್ಲ ಅಧಿಕಾರದ ಒಂದು ಮದ ಅವರಿಗೆಲ್ಲ. ಇಲ್ಲಿರೋ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೇಳ್ತಿದ್ದಾರೆ, ಶ್ರೀನಿವಾಸ್ ನಾಯಕ್ ಅವರು ಬಂದಿದ್ರ ನಿಮ್ ಮನೆಗ್ ಧಮಕಿ ಹಾಕಕ್ಕೆ ಅಂತ. ಅಲ್ಲ ಸರ್, ಪೊಲೀಸರು ಎದುರುಗಡೆನೆ ನಮ್ಮನೆಗೆ ಶ್ರೀನಿವಾಸ್ ನಾಯ್ಕ್ ಬಂದಿದ್ರು. ಯಾವುದೇ ಪಕ್ಷದವ್ರು ಬರ್ಲಿ ಸರ್, ಒಂದೇ ನಿಮಿಷ, ಯಾವುದೇ ಪಕ್ಷದವ್ರು ಬರ್ಲಿ ನಾನು ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸಂತದ್ದು ನನ್ನ ಒಂದು ಕರ್ತವ್ಯ. ಆದ್ರೆ ಅವರು ಎದಕ್ ಬಂದಾರ ಅನ್ನೋಂಥದ್ದು ನನಗೂ ಗೊತ್ತಿರ್ಲಿಲ್ಲ. ಬಂದಾಗ ಅವ್ರು ಮಾತಾಡಿದಾಗ, ಅವ್ರ ಮಾತುಗಳನ್ನ ಕೇಳಿದಾಗ, ಅವರ ಒಂದು ನಡವಳಿಕೆಯನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಏನಿದು, ಅವರು ಅಧಿಕಾರ ಮಾಡಾಗ ಅದೇ ಮಾಡಿದ್ರು, ಈಗ ನಮ್ಮಂತ ಬಡವರಿಗೆ, ಒಬ್ಬ ಮಹಿಳೆಯರಿಗೆ ನಮ್ಮ ತಾಲೂಕದ ಜನ ಒಂದು ಅಧಿಕಾರ ಕೊಟ್ಟ, ಇವರಿಗೆ ಯಾಕಿಷ್ಟು ಮತ್ತೆ ನಮ್ಮನ್ನ ಎದುರಿಸಂತ ಪ್ರಯತ್ನಕ್ಕೆ ಮನೆಗೆ ಬಂದ್ರಲ್ಲ ಅನ್ನೋಂಥದ್ದು ಕೂಡ ನನಗೆ ಬೇಸರ ಆಯ್ತು ಸರ್. ರೈಟ್, ನಿಮ್ಮ ಹೋರಾಟ ನಿಜವಾಗ್ಲೂ ನ್ಯಾಯಪರವಾಗಿದ್ದು ಜನಪರವಾಗಿದ್ರೆ ನಮ್ಮೆಲ್ಲರ ಇಡೀ ರಾಜ್ಯದ ಮತದಾರರು, ರಾಜ್ಯದ ಜನರ ಬೆಂಬಲ ಪಕ್ಷಾತೀತವಾಗಿ ನಿಮಗಿರುತ್ತೆ ಮೇಡಮ್. ನಿಮ್ಮ ಸಮಯ 5 ನಿಮಿಷ ನಮಗೆ ಕೊಟ್ಟಿದ್ದು, ಯು ಆರ್ ಟ್ರಾವೆಲಿಂಗ್, ಅದರ ನಡುವೆ ಕೂಡ ನೀವು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಮತ್ತೊಮ್ಮೆ ಥ್ಯಾಂಕ್ ಯು ಮೇಡಮ್ ಜಾಯ್ನ್ ಆಗಿದ್ದಕ್ಕೆ. ನಟರಾಜ್ ಗೌಡ್ರೆ